ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕೃತಿಕಾ ಯಶ್ವಿಕಾ ಕಿಚನ್. ಇವತ್ತು ಮೊಳಕೆ ಹುರುಳಿಕಾಳು ಮಸಾಲ ಗೊಜ್ಜು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನೆನೆಸಿಟ್ಟೆ, ಬೆಳಗ್ಗೆ ನೆನೆಸಿಟ್ರೆ ಮತ್ತು ನೈಟ್ಗೆ ಇದು ಸ್ವಲ್ಪ ಪ್ಲೇಟು ಏನಾದರೂ ಮುಚ್ಚಿ ಅದ್ರ ಮೇಲೆ ನೀರು ಸ್ವಲ್ಪ ಭಾರ ಇಟ್ಟಿದ್ರೆ ನೋಡಿ ಯಾವ ಥರ ಎಲ್ಲ ಮೊಳಕೆ ಬಂದಿದೆ ಅಂದ್ಬಿಟ್ಟು ಈ ಥರ ಮೊಳಕೆ ಕಟ್ಕೊಂಡಿದ್ದೆ. ಮತ್ತು ಒಂದು ಪ್ಯಾನ್ ಇಟ್ಟು ಅದಕ್ಕೆ ಮಸಾಲಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಎಲ್ಲ ಸ್ವಲ್ಪ ಚೆನ್ನಾಗಿ ಕಾದಿದೆ ಅಂದಾಗ ಈರುಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ನೋಡಿ ಈರುಳ್ಳಿ ಈಗ ಹಾಕ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋ ತನಕ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈ ಥರ ಮಾಡಿಕೊಂಡ್ರೆ ಮುದ್ದೆಗೆ ಮತ್ತು ಚಪಾತಿಗೂ ಮಾಡ್ಕೋಬೋದು, ತುಂಬಾ ರುಚಿಯಾಗಿರುತ್ತೆ. ಮತ್ತು ಮಕ್ಳಿಗೂ ತುಂಬಾ ಹೆಲ್ತ್ಗೂ ಒಳ್ಳೇದು ಈ ಥರ ಮೊಳಕೆ ಕಟ್ಟಿ ಮಾಡಿಕೊಟ್ರೆ. ನೋಡಿ ಯಾವ ಥರ ಎಲ್ಲ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಅಂದ್ಬಿಟ್ಟು. ಇದು ಗೋಲ್ಡನ್ ಕಲರ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತೆ, ಮುದ್ದೆಗಂತೂ ತುಂಬಾ ರುಚಿಯಾಗಿರುತ್ತೆ. ನೋಡಿ ಇಷ್ಟೆಲ್ಲ ಈ ಥರ ಎಲ್ಲ ಫ್ರೈ ಆಗಿದೆ. ನೋಡಿ ಗೋಲ್ಡನ್ ಕಲರ್ ಆಗಿದೆ. ಈಗ ಸ್ವಲ್ಪನೇ ಗೋಲ್ಡನ್ ಕಲರ್ ಆಗ್ತಾ ಇದೆ ಈರುಳ್ಳಿ. ನೋಡಿ ಯಾವ ಥರ ಎಲ್ಲ ಗೋಲ್ಡನ್ ಕಲರ್ ಆಗಿದೆ ಅಂದ್ಬಿಟ್ಟು. ಗೋಲ್ಡನ್ ಕಲರ್ ಆಗಿದೆ ಇದು. ಮತ್ತು ಇದು ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಮತ್ತು ಈ ಬೆಳ್ಳುಳ್ಳಿ ಎಲ್ಲ ಬಿಡಿಸಿಟ್ಕೊಂಡಿದ್ದೆ. ನೋಡಿ ಬೆಳ್ಳುಳ್ಳಿ ಸ್ವಲ್ಪ ಮತ್ತು ಸ್ವಲ್ಪ ಶುಂಠಿ, ನೋಡಿ ಇದು ಶುಂಠಿ ಈಗ ಹಾಕ್ತಾಯಿದ್ದೀನಿ. ಶುಂಠಿ, ಚಕ್ಕೆ, ಲವಂಗ, ಈರುಳ್ಳಿ ನೋಡಿ ಈಗ ಫ್ರೈ ಆಗಿರೋದು ಹಾಕ್ತಾಯಿದ್ದೀನಿ. ಮತ್ತು ಚಕ್ಕೆ ಲವಂಗ ನೋಡಿ ಹಾಕ್ತಾಯಿದ್ದೀನಿ. ಚಕ್ಕೆ ಲವಂಗ ಮತ್ತು ತೆಂಗಿನಕಾಯಿ ಸ್ವಲ್ಪ ಹಾಕ್ಕೋಬೇಕು. ಮತ್ತು ಇದು ಖಾರದ ಪುಡಿ ನಮಗೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ಹಾಕ್ಕೊಂಡು ಮತ್ತು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ ಎಲ್ಲ ಹಾಕಿ ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡು ಮತ್ತು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಒಗ್ಗರಣೆಗೆ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಚಿಕ್ಕದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ನೋಡಿ ಎಣ್ಣೆ ಎಲ್ಲ ಸ್ವಲ್ಪ ಚೆನ್ನಾಗಿ ಕಾಯ್ದಿದೆ ಅಂದಾಗ ಈರುಳ್ಳಿ ನಾನು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ವ, ನೋಡು ಅದೀಗ ಈರುಳ್ಳಿ ನೋಡಿ ಇದು ಸ್ವಲ್ಪ ಕಾಯ್ತಾ ಇದೆ. ಇದೆಲ್ಲ ಕಾದಿದ್ದಾದಮೇಲೆ ನೋಡಿ ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನೋಡಿ ಯಾವ ಥರ ಎಲ್ಲ ಇದೆ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ ಇದು ಗೋಲ್ಡನ್ ಕಲರ್ ಬರಬೇಕಲ್ವ, ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವ ಥರ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್, ತುಂಬ ರುಚಿಯಾಗಿರುತ್ತೆ. ಗೋಲ್ಡನ್ ಕಲರ್ ಬರ್ತಾ ಇದೆ ನೋಡಿ, ಈಗ ಬಂದಿದೆ. ಮತ್ತು ಟೊಮೊಟೊ ಎಲ್ಲ ಚಿಕ್ಕದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ನೋಡಿ ಟೊಮೊಟೊ ಹೀಗೆ ಹಾಕ್ತಾಯಿದ್ದೀನಿ. ಟೊಮೆಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಯಾವ ಥರ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು. ಈ ಥರ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ ಯಾವ ಥರ ಎಲ್ಲ ಟೊಮೆಟೊ ಫ್ರೈ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು. ಸ್ವಲ್ಪ ಉಪ್ಪು ಹಾಕಿದ್ರೆ ಟೊಮೊಟೊ ಬೇಗನೆ ಬೇಯುತ್ತೆ, ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನೋಡಿ ಉಪ್ಪು ಹಾಕಿ ಮತ್ತು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಿ ಮತ್ತು ಮಸಾಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ವ ಮುಂಚೆನೇ, ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಫ್ರೈ ಮಾಡ್ತಾಯಿದ್ದೀನಿ ಟೊಮೆಟೊ. ಮತ್ತು ಅದೆಲ್ಲ ಮೊಳಕೆ ಕಟ್ಟಿಟ್ಕೊಂಡಿದ್ದೆಲ್ಲ ಹುರುಳಿಕಾಳು ಅದೀಗ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ತುಂಬ ಯಾವ ಥರ ಎಲ್ಲ ನೋಡಿ ಈ ಥರ ಎಲ್ಲ ಫ್ರೈ ಮಾಡ್ಕೋಬೇಕು. ಮತ್ತು ನಮ್ಮ ಮನೇಲಿ ಕ್ಯಾರೆಟ್ ಸ್ವಲ್ಪ ಇದ್ದಿತ್ತು, ಅದು ಸ್ವಲ್ಪ ಕಟ್ ಮಾಡಿ ಚಿಕ್ಕದಾಗೆ ಇಟ್ಕೊಂಡಿದ್ದೆ. ನೋಡಿ ಈಗ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ಏನು ತರಕಾರಿ ಇದ್ದರೆ ಅದು ಹಾಕ್ಕೋಬೋದು. ನಮ್ಮ ಮನೇಲಿ ಕ್ಯಾರೆಟ್ ಇದ್ದಿತ್ತು ಅಂದ್ಬಿಟ್ಟು ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಮತ್ತು ಮಸಾಲೆ ಎಲ್ಲ ಆವಾಗಲೇ ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಅಲ್ವಾ, ಅದನ್ನ ಈಗ ಹಾಕ್ತಾಯಿದ್ದೀನಿ. ನೋಡಿ ತುಂಬ ಯಾವ ಥರ ನೋಡಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು, ನುಗ್ಗೆಕಾಯಿ ಸ್ವಲ್ಪ ಇದ್ದಿತ್ತು ಅದನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ ಈಗ ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಅದಕ್ಕೆ ನೀರು ಇಟ್ಕೊಂಡು, ನೋಡಿ ನೀರು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು, ಮತ್ತು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ಸ್ವಲ್ಪ. ಯಾಕಂದರೆ ಹುರುಳಿಕಾಳು ಸ್ವಲ್ಪ ಬೇಯಬೇಕಲ್ವ, ಅದಕ್ಕೋಸ್ಕರ ಚೆನ್ನಾಗಿ ಕುದಿಸ್ಕೋಬೇಕು ಸ್ವಲ್ಪ ಹೊತ್ತು. ಚೆನ್ನಾಗಿ ಕುದ್ದಿದ್ದಾದಮೇಲೆ ಮುದ್ದೆಗಂತೂ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟು, ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ ಯಾವ ಥರ ಎಲ್ಲ ಸಾರು ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ನೋಡಿ ಈ ಥರ ಇದ್ದಿತ್ತು ನಮ್ಮ ಮನೇಲಿ ಮೊಳಕೆ ಹುರುಳಿಕಾಳು ಸಾರು. ಬಾಯ್ ಫ್ರೆಂಡ್ಸ್.